ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಹೈಪರ್ ಪಿಗ್ಮೆಂಟೇಷನ್ ಅಂದರೆ ಬಂಗು ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ಹೈಪರ್ ಪಿಗ್ಮೆಂಟೇಷನ್ ಅನ್ನೋದು ಅಂದರೆ ಬಂಗು, ಇದು ಹೆಚ್ಚಾಗಿ ಮಹಿಳೆಯರಲ್ಲಿ ಕಂಡುಬರುತ್ತೆ. ದೇಹದಲ್ಲಿ ಮೆಲನಿನ್ ಅಧಿಕವಾಗಿ ಉತ್ಪಾದನೆ ಆಗೋದ್ರಿಂದ ಈ ಪಿಗ್ಮೆಂಟೇಷನ್ ನಮಗೆ ಉಂಟಾಗುತ್ತೆ. ನಮ್ಮ ಚರ್ಮದ ಕೋಶಗಳಲ್ಲಿ ಈ ಮೆಲನಿನ್ ಅಂಶ ಅನ್ನೋದು ಇರುತ್ತೆ. ಇದು ಒಂದು ವರ್ಣಕಾರಕವಾಗಿದ್ದು ಇದರಿಂದ ಚರ್ಮಕ್ಕೆ ಬಣ್ಣ ಬರುತ್ತೆ. ಈ ಮೆಲನಿನ್ ನಮ್ಮ ದೇಹದಲ್ಲಿ ಅಧಿಕವಾಗಿ ಉತ್ಪಾದನೆ ಆದಾಗ ಮಾತ್ರ ನಮಗೆ ಪಿಗ್ಮೆಂಟೇಷನ್ ಅನ್ನೋದು ಕಂಡು ಬರುತ್ತೆ. ಈ ಬಂಗು ಅನ್ನೋದು ಮೂಗಿನ ಮೇಲೆ, ಕೆನ್ನೆಯ ಮೇಲೆ ಹಾಗೂ ಗಲ್ಲದ ಮೇಲೆ ಹೆಚ್ಚಾಗಿ ಕಂಡು ಬರುತ್ತೆ. ಈ ಹೈಪರ್ ಪಿಗ್ಮೆಂಟೇಷನ್ ಅನ್ನೋದು ಯಾರಿಗೆಲ್ಲ ಯಾವಾಗ ಕಂಡು ಬರುತ್ತೆ ಅನ್ನೋದಾದ್ರೆ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಈ ಬಂಗು ಅನ್ನೋದು ಹೆಚ್ಚಾಗಿ 30 ವರ್ಷ ಆದ್ಮೇಲೆ ಕಂಡು ಬರುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಪಿತ್ತ ಜಾಸ್ತಿ ಆದಾಗ, ಬಾಡಿ ಹೀಟ್ ಆದಾಗ, ಯಾರು ಜಾಸ್ತಿ ಬಿಸಿಲಲ್ಲಿ ಕೆಲಸ ಮಾಡ್ತಾರೋ ಅವರಿಗೆ ನಾವು ಡೈರೆಕ್ಟ್ ಆಗಿ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗೋದ್ರಿಂದ ಯಾರಿಗೆ ಹೊಟ್ಟೆಯಲ್ಲಿ ಹುಳುಗಳು ಅಂದ್ರೆ ಜಂತುಳುಗಳು ಇರುತ್ತೋ, ಯಾರೆಲ್ಲ ರಕ್ತಹೀನತೆಯಿಂದ ಬಳಲುತ್ತಾ ಇರುತ್ತಾರೋ ಹಾಗೂ ಮಹಿಳೆಯರಲ್ಲಿ ಋತುಸ್ರಾವ ಜಾಸ್ತಿ ಆಗ್ತಾ ಇದ್ದಾಗ, ನಮ್ಮ ದೇಹದಲ್ಲಿ ಹಾರ್ಮೋನ್ ಚೇಂಜಸ್ ಆದಾಗ ಈ ಪಿಗ್ಮೆಂಟೇಷನ್ ಅನ್ನೋದು ಕಂಡು ಬರುತ್ತೆ. ಇನ್ನು ಕೆಲವು ಮಹಿಳೆಯರಲ್ಲಿ ಗರ್ಭ ವ್ಯವಸ್ಥೆಯಲ್ಲಿದ್ದಾಗ ಮತ್ತು ಬಾಣಂತಿ ಸಮಯದಲ್ಲಿ ಹಾರ್ಮೋನ್ಗಳ ಚೇಂಜಸ್ ಇಂದನೂ ಈ ಪಿಗ್ಮೆಂಟೇಷನ್ ಆಗುತ್ತೆ. ಹೆಚ್ಚಾಗಿ ಮೆಡಿಸಿನ್ ತಗೊಳ್ಳೋದ್ರಿಂದ, ಹೆಚ್ಚಾಗಿ ಸ್ಪೈಸಿ ಫುಡ್ ತಿನ್ನೋದ್ರಿಂದ ಹಾಗೂ ವೈರಲ್ ಇನ್ಫೆಕ್ಷನ್ ಇಂದ ಜ್ವರ ಅಥವಾ ಟೈಫಾಯ್ಡ್ ಆದಾಗ ಹಾಗೂ ಮಹಿಳೆಯರಲ್ಲಿ ಮುಟ್ಟು ನಿಲ್ಲುವ ಸಮಯದಲ್ಲೂ ಕೂಡ ಈ ಪಿಗ್ಮೆಂಟೇಷನ್ ಆಗೋ ಚಾನ್ಸಸ್ ಇರುತ್ತೆ. ಈ ಬಂಗು ಕೆಲವ್ರಿಗೆ ಕಡಿಮೆನೂ ಇರುತ್ತೆ, ಇನ್ನು ಕೆಲವ್ರಿಗೆ ಹೆಚ್ಚಾಗೂ ಇರುತ್ತೆ. ಕಡಿಮೆ ಇದ್ರೆ 2 ಮಂತ್ ಒಳಗೆ ಕ್ಲಿಯರ್ ಮಾಡ್ಕೋಬಹುದು, ಆದ್ರೆ ಹೆಚ್ಚಾಗಿದ್ರೆ ಒಂದು 6 ಮಂತ್ ಬೇಕು ಕ್ಲಿಯರ್ ಆಗಕ್ಕೆ. ಇದು ಒಂದ್ಸಲ ಬಂದ್ರೆ ಅಷ್ಟು ಸುಲಭವಾಗಿ ಹೋಗಲ್ಲ. ಈ ಬಂಗು ಸ್ವಲ್ಪ ಇರಬೇಕಾದ್ರೇನೆ ಕ್ಲಿಯರ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಈ ಬಂಗು ಬ್ಲ್ಯಾಕ್ ಕಲರಲ್ಲೂ ಇರುತ್ತೆ, ಕಂದು ಬಣ್ಣದಲ್ಲೂ ಇರುತ್ತೆ. ಇದೇನಾದ್ರೂ ನಿಮ್ಮ ಮುಖದ ಮೇಲೆ ಸ್ವಲ್ಪ ಬಂದ್ರೆ ನಿಧಾನವಾಗಿ ನಿಮ್ಮ ಮುಖದ ತುಂಬ ಹರಡುತ್ತೆ ಹಾಗೂ ನಿಮ್ಮ ಸೌಂದರ್ಯವನ್ನೇ ಹಾಳು ಮಾಡಿಬಿಡುತ್ತೆ. ಈ ಹೈಪರ್ ಪಿಗ್ಮೆಂಟೇಷನ್ ಅನ್ನು ಹೋಗಲಾಡಿಸಿಕೊಳ್ಳಲು ಬರೀ ನೀವು ಮುಖದ ಮೇಲೆ ಆ ಲೇಪನ ಈ ಲೇಪನ ಮನೆಮದ್ದು ಅಂತ ಮಾತ್ರ ಮಾಡಿದ್ರೆ ಸಾಲದು. ನಮ್ಮ ದೇಹದ ಒಳಗಿಂದನೂ ಇದಕ್ಕೆ ನಾವು ಔಷಧಿಯನ್ನು ಕೊಡಬೇಕಾಗುತ್ತೆ. ನಮ್ಮ ಸ್ಕಿನ್ನಲ್ಲಿ 3 ಲೇಯರ್ ಇರುತ್ತೆ, ಡೋಮಿಸ್ಸು, ಎಪಿಡೋಮಿಸ್ಸು ಮತ್ತು ಹೈಪೋಡೋಮಿಸ್ ಅಂತ. ನಮ್ಮ ದೇಹದಲ್ಲಿ ನಾವು ದಿನ ತಗೊಳ್ಳೋ ಫುಡ್ಡಿಂದ ನಿಮ್ಮ ಬಾಯಿಯಿಂದ ಕೆಳಗಡೆ ಇರೋವರೆಗೂ ಪೂರ್ತಿಯಾಗಿ ಇದನ್ನು ಗಟ್ ಎಂದು ಕರೆಯುತ್ತಾರೆ. ಇದೆಲ್ಲದೂ ಕೂಡ ಕ್ಲೀನ್ ಆಗಿರ್ಬೇಕು ಹಾಗೂ ಬ್ಯಾಲೆನ್ಸ್ಡ್ ಫುಡ್ ತಗೊಳ್ಳೋದ್ರಿಂದ, ಅಂದ್ರೆ ಫುಡ್ ಅಲ್ಲಿ ಜಾಸ್ತಿ ಪ್ರೋಟೀನ್, ಫೈಬರ್ ಹಾಗೂ ಕಾರ್ಬೋಹೈಡ್ರೇಟ್ಸು ಇವೆಲ್ಲವನ್ನು ಕರೆಕ್ಟ್ ಆಗಿ ತಗೊಳ್ಳೋದನ್ನೇ ಬ್ಯಾಲೆನ್ಸ್ಡ್ ಡಯಟ್ ಫುಡ್ ಅಂತೀವಿ. ಈ ಬ್ಯಾಲೆನ್ಸ್ಡ್ ಡಯಟ್ ಫುಡ್ ತಗೊಳ್ಳೋದ್ರಿಂದ ನಮ್ಮ ಬಾಡಿಲಿ 2 ಥರ ಬ್ಯಾಕ್ಟೀರಿಯಾ ಇರುತ್ತೆ, ಒಂದು ಒಳ್ಳೆ ಬ್ಯಾಕ್ಟೀರಿಯಾ, ಇನ್ನೊಂದು ಕೆಟ್ಟ ಬ್ಯಾಕ್ಟೀರಿಯಾ. ನಾವು ಜಂಕ್ಸ್ ಫುಡ್ ಆಗಲಿ, ಆಯಿಲಿ ಫುಡ್ ಆಗಲಿ ಅಥವಾ ಸ್ಪೈಸಿ ಫುಡ್ ತಗೊಳ್ಳೋದ್ರಿಂದ ಕೆಟ್ಟ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗುತ್ತೆ. ಆವಾಗ ಆಟೋಮೆಟಿಕ್ ಆಗಿ ನಿಮ್ಮ ಫೇಸಲ್ಲಿ ಪಿಗ್ಮೆಂಟೇಷನ್, ಪಿಂಪಲ್ಸ್ ಹಾಗೂ ಎಲ್ಲಾ ತರ ಸ್ಕಿನ್ ಪ್ರಾಬ್ಲಮ್ ಉಂಟಾಗೋದೇ ಆ ಕೆಟ್ಟ ಬ್ಯಾಕ್ಟೀರಿಯಾಗಳಿಂದ. ಯಾಕಂದ್ರೆ ನಾವು ತಗೊಳ್ಳೋ ಅಂತ ಫುಡ್ ಪ್ರಾಪರ್ ಆಗಿ ಡೈಜೆಷನ್ ಆಗದೆ ಇದ್ದಾಗ ನಮ್ಮ ಹೊಟ್ಟೆ ಕಟ್ಟುತ್ತೆ. ಆ ಹೊಟ್ಟೆ ಕಟ್ಟಿದಾಗ ಅಲ್ಲಿರುವಂತ ಕೆಲವು ಕಿಣ್ವಗಳು ಅಥವಾ ಎಂಜೈಮ್ಸ್ ಅಂತ ಹೇಳ್ತೀವಿ, ಇದೇನ್ ಮಾಡುತ್ತೆ ಅಂದ್ರೆ ನಮ್ಮ ಬಾಡಿಗೆ ಬೇಕಾದ ಬ್ಲಡ್ ಸಪ್ಲೈ ಮಾಡೋದ್ರ ಜೊತೆಗೆ ಈ ಕೆಟ್ಟ ಬ್ಯಾಕ್ಟೀರಿಯಾಗಳಿಂದ ಬರೋಂಥವನ್ನೆಲ್ಲ ಈ ಬ್ಲಡ್ ಸಪ್ಲೈ ಮಾಡೋದ್ರ ಜೊತೆಗೆ ಕಳಿಸಿ ಆಟೋಮೆಟಿಕ್ ಆಗಿ ಆ ಬ್ಲಡ್ ಅಲ್ಲಿ ಇರೋಂತಹದ್ದು ಬ್ಯಾಕ್ಟೀರಿಯಾ ಆಗಿ ಪಿಂಪಲ್ ಅಂಡ್ ಪಿಗ್ಮೆಂಟೇಷನ್ ಆಗಿ ಹೊರಬರುತ್ತೆ. ಸೊ ಒಳ್ಳೆ ಬ್ಯಾಕ್ಟೀರಿಯಾ ಎಷ್ಟು ಬೆಳೆಸ್ಕೋತೀವೋ ಅಷ್ಟು ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಇದರಿಂದ ನಾವು ನಮ್ಮ ರಕ್ತವನ್ನು ಶುದ್ಧೀಕರಣ ಮಾಡಿಕೊಳ್ಳಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ನೀವು ಹೊರಗಡೆಯಿಂದ ಏನು ಕ್ಲೀನ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರೋ ಅದನ್ನ ನೀವು ಒಳಗಡೆಯಿಂದನೂ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಈ ಪಿಗ್ಮೆಂಟೇಷನ್ಗೆ ಮನೆಮದ್ದು ಹಾಗೂ ಒಳ್ಳೆ ಆಹಾರ ಪದ್ಧತಿ ಬಗ್ಗೆ ತಿಳ್ಕೋಬೇಕು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.